ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕೆಸೆಟ್ 2024 ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಆನ್ ಹೈಯರ್ ಎಜುಕೇಶನ್. ನೋಡಿ, ಕೆಸೆಟ್ ಎಕ್ಸಾಮ್ಗಳಲ್ಲಿ ಹೈಯರ್ ಎಜುಕೇಶನ್ಗಳ ಮೇಲೆ ಕಡ್ಡಾಯವಾಗಿ 4 ಕ್ವೆಶನ್ಗಳನ್ನ ಕೇಳ್ತಾರೆ. ಸೊ ಈ 4 ಕ್ವೆಶನ್ಸ್ಗಳನ್ನ ನಾವು ಸರಿಯಾಗಿ ಉತ್ತರಗಳನ್ನ ಬರೀಬೇಕು ಅಂತ ಹೇಳಿದ್ರೆ ಸರಿಯಾದ ಪ್ರಿಪರೇಷನ್ಗಳನ್ನ ಮಾಡ್ಕೊಳ್ಬೇಕು. ಅವುಗಳಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆನ್ ಹೈಯರ್ ಎಜುಕೇಶನ್ ನಾವಿಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಹೈಯರ್ ಎಜುಕೇಶನ್ ಮೇಲೆ ಕೇಳುವಂತ ಪ್ರಶ್ನೆಗಳಲ್ಲಿ ನಾವು ನೋಡಬೇಕಾಗಿರುವಂತದ್ದು ಪ್ರಥಮವಾಗಿ UGC. ಹಾಗಾದ್ರೆ UGCಯ ಫುಲ್ ಫಾರ್ಮ್ ಏನು ಅಂತ ಕೂಡ ಕೇಳಬಹುದು. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ, ಹಾಗೆ ಯಾವ ಒಂದು ಆಕ್ಟ್ ಅಲ್ಲಿ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತ ನೋಡೋದಾದ್ರೆ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇನ್ 1956. ವೆರಿ ಇಂಪಾರ್ಟೆಂಟ್. UGC ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಹೇಳುವಂತ ಡೇಟ್ ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವುಗಳ ಮೇಲೆ ನಿಮ್ಗೆ ಮ್ಯಾಚ್ ದ ಫಾಲೋವಿಂಗ್ ಕೂಡ ಕ್ವಶನ್ಸ್ ಅನ್ನ ಪ್ರೊವೈಡ್ ಮಾಡುವಂತದ್ದು ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ UGCಯ ಮೋಟೋ ಏನ್ ಹೇಳುತ್ತೆ? ಜ್ಞಾನ ವಿಜ್ಞಾನ್ ವಿಮುಕ್ತಾಯೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಜ್ಞಾನ ವಿಜ್ಞಾನ್ ವಿಮುಕ್ತಾಯೆ UGCಯ ಒಂದು ಮೋಟೋ ಆಗಿರುತ್ತೆ. ಹಾಗೆ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಪ್ರೆಸೆಂಟ್ ಚೇರ್ಮನ್ ಯಾರಿದ್ದಾರೆ? ಸೊ UGCಯ ಪ್ರೆಸೆಂಟ್ ಚೇರ್ಮನ್ ಪ್ರೊಫೆಸರ್ ಮಮ್ಮಿದಾಲ ಜಗದೀಶ್ ಕುಮಾರ್. ಸೊ ಇವರ ಹೆಸರನ್ನ ನೀವು ನೆನಪಿಡಲೇಬೇಕಾಗಿರುವಂತದ್ದು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. UGCಯ ಚೇರ್ಮನ್, ಪ್ರೆಸೆಂಟ್ ಚೇರ್ಮನ್ ಯಾರು ಅಂತ ಹೇಳ್ಬಿಟ್ಟು ಕೂಡ ಕೇಳ್ತಾರೆ. ಅದೇ ರೀತಿಯಲ್ಲಿ ನಮಗೆ ವೈಸ್ ಚೇರ್ಮನ್ ಪ್ರೊಫೆಸರ್ ದೀಪಕ್ ಕುಮಾರ್ ಶ್ರೀವತ್ಸವ. ಹಾಗೆ ಸೆಕ್ರೆಟರಿ, ಪ್ರೆಸೆಂಟ್ ಸೆಕ್ರೆಟರಿ ಶ್ರೀ ಕೆ ಸಂಜಯ್ ಕುಮಾರ್, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಅಡಿಷನಲ್ ಸೆಕ್ರೆಟರಿ ಆಗಿರುವಂತವರು ಶ್ರೀ ಸಂಜಯ್ ಪ್ರಸಾದ್, ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್. ಸೊ ವೆರಿ ಇಂಪಾರ್ಟೆಂಟ್. ಇದಿಷ್ಟು ನೇಮ್ ಅನ್ನ ನೀವು ನೆನ್ಪಿಟ್ಕೊಳ್ಳೇಬೇಕಾಗಿರುವುದು. ಇದಿಷ್ಟರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತವರು ಪ್ರೆಸೆಂಟ್ ಚೇರ್ಮನ್ ಪ್ರೊಫೆಸರ್ ಮಮ್ಮಿದಾಲ ಜಗದೀಶ್ ಕುಮಾರ್. ಅದೇ ರೀತಿಯಲ್ಲಿ UGC ಇನ್ಸಿಸ್ಟ್ ಆನ್ ರಿಸರ್ಚ್ ಪೇಪರ್ ಟು ಬಿ ಪಬ್ಲಿಷ್ಡ್ ಇನ್ ಜರ್ನಲ್ ವಿತ್. ಹಾಗಾದ್ರೆ UGC ಅವರು ಪಬ್ಲಿಷ್ ಮಾಡುವಂತ ಜರ್ನಲ್ ಯಾವ ನಂಬರ್ ನ ಒಳಗೊಂಡಿರುತ್ತೆ ಇದನ್ನ ಕೇಳ್ತಾರೆ. ISSN. ವೆರಿ ಇಂಪಾರ್ಟೆಂಟ್. ISSN. ಇದರ ಫುಲ್ ಫಾರ್ಮ್ ನೋಡ್ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೀರಿಯಲ್ ನಂಬರ್ ಅಂತ ಬರುತ್ತೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೀರಿಯಲ್ ನಂಬರ್. ಇವಿಷ್ಟನ್ನ ನೀವು UGCಯ ಒಂದು ಕಾನ್ಸೆಪ್ಟ್ ಅಲ್ಲಿ ಬರುವಂತದ್ದು. ಸೊ ಇದೆಲ್ಲವನ್ನು ಕೂಡ ಸರಿಯಾಗಿ ನೆನಪಿಟ್ಕೊಳ್ಬೇಕಾಗಿರುವಂತದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ನೇಹಿತರೆ, ನಾವು ಅದೇ ರೀತಿಯಲ್ಲಿ ಮುಂದಿನ ಒಂದು ಕ್ವಶನ್ಸ್ ನೋಡ್ಬೇಕಂತಂದ್ರೆ ಟೋಟಲ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಹಾಗಾದ್ರೆ ಇಂಡಿಯಾದಲ್ಲಿ ಎಷ್ಟು ಯೂನಿವರ್ಸಿಟೀಸ್ ಗಳಿವೆ ಇದರ ಮೇಲೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾರೆ. ಟೋಟಲ್ ನಂಬರ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಅಂತ ಕೇಳಬಹುದು. ಸೊ ಆಸ್ ಆಫ್ 2023 ನವೆಂಬರ್ 14, ನಾವು 2023 ನವೆಂಬರ್ 14ರ ಪ್ರಕಾರದಲ್ಲಿ ಟೋಟಲ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಈಸ್ 1114 ಯೂನಿವರ್ಸಿಟೀಸ್. 1114 ಯೂನಿವರ್ಸಿಟೀಸ್ ಗಳಿವೆ. ಹಾಗಾದ್ರೆ ಇದರಲ್ಲಿ ಯಾವುದೆಲ್ಲ ಸ್ಟೇಟ್ ಅಂದ್ರೆ ಎಷ್ಟು ಸ್ಟೇಟ್ ಯೂನಿವರ್ಸಿಟೀಸು, ಎಷ್ಟು ಸೆಂಟ್ರಲ್ ಯೂನಿವರ್ಸಿಟೀಸ್ ಗಳಿವೆ, ಡೀಮ್ಡ್ ಯೂನಿವರ್ಸಿಟೀಸ್ ಗಳೆಷ್ಟು, ಪ್ರೈವೇಟ್ ಯೂನಿವರ್ಸಿಟೀಸ್ ಗಳೆಷ್ಟು, ಇವುಗಳನ್ನ ಸಪರೇಟ್ ಆಗಿ ಕೂಡ ನೀವು ನೋಡಿ ಇಟ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಗಳೆಷ್ಟು ಅಂತ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು. ಪ್ರೆಸೆಂಟ್ ಇರುವಂತದ್ದು ಸ್ಟೇಟ್ ಯೂನಿವರ್ಸಿಟಿ ಇವಾಗ ಪ್ರೆಸೆಂಟ್ ಇರುವಂತದ್ದು 479. ಅದೇ ರೀತಿಯಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ 56. ಅದೇ ರೀತಿಯಲ್ಲಿ ಡೀಮ್ಡ್ ಯೂನಿವರ್ಸಿಟಿ 124. ಹಾಗೆ ಪ್ರೈವೇಟ್ ಯೂನಿವರ್ಸಿಟಿ ಇರುವಂತದ್ದು 445. ಹಾಗಾದ್ರೆ ಟೋಟಲ್ ನಾವು ಸೇರಿಸಿದ್ರೆ ಅಂದ್ರೆ ಇದೆಲ್ಲವನ್ನು ಸ್ಟೇಟ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಇದಿಷ್ಟು ಯೂನಿವರ್ಸಿಟಿನ ಸೇರಿಸಿದ್ರೆ ನಮ್ಮ ಇಂಡಿಯಾದಲ್ಲಿ ಇವಾಗ ಇರುವಂತದ್ದು ಪ್ರೆಸೆಂಟ್ ಅಲ್ಲಿ 1114 ಯೂನಿವರ್ಸಿಟಿಗಳಿವೆ. 1114 ಯೂನಿವರ್ಸಿಟೀಸ್ ಆರ್ ದೇರ್ ಇನ್ ಇಂಡಿಯಾ. ಸೊ ಇಷ್ಟು ಯೂನಿವರ್ಸಿಟೀಸ್ಗಳು ಬರುವಂತದ್ದು. ಇವುಗಳ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. ಟೋಟಲ್ ನಂಬರ್ ಆಫ್ ಯೂನಿವರ್ಸಿಟೀಸ್ ಅಂಡ್ ಟೋಟಲ್ ನಂಬರ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ ಕೂಡ ಕೇಳಬಹುದು ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಕೇಳಬಹುದು. ಸ್ನೇಹಿತರೆ, ಅದೇ ರೀತಿ ನಾವು ನೆಕ್ಸ್ಟ್ ನೋಡ್ಬೇಕಾಗಿರುವಂತದ್ದು ನ್ಯಾಕ್ ಮೇಲೆ ಕೂಡ ನಂಬರ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅಂದ್ರೆ ಒಂದು ಕ್ವಶನ್ಸ್ ನ್ಯಾಕ್ ಅಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಪ್ರತಿ ಸಾರಿಯ ಕೆಸೆಟ್ ಅಲ್ಲಿ ಕೂಡ.
ಹಾಗಾದ್ರೆ ನ್ಯಾಕಿನ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ ಹೇಳ್ತೀವಿ ನಾವಿಲ್ಲಿ. ಇದ್ರ ಮೇಲೆ ನಿಮ್ಗೆ ಫುಲ್ ಫಾರ್ಮ್ ಆಫ್ ನ್ಯಾಕ್ ಅಂತ ಕೂಡ ಕ್ವಶನ್ಸ್ ಕೇಳಬಹುದು. ಇದನ್ನ ಶಫಲ್ ಮಾಡಿ ಕೊಡಬಹುದು. ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್ ಇರುವಂತದನ್ನ ಉಲ್ಟಾ ಪಲ್ಟಾವಾಗಿ ಕೊಡಬಹುದು, ಅಥವಾ ತಪ್ಪಾಗಿ ಕೂಡ ಅವರು ಕೊಟ್ಬಿಟ್ಟು ನಿಮ್ಮ ಆನ್ಸರ್ ಏನು ಹೇಳೋದನ್ನು ಕೂಡ ಅಲ್ಲಿ ಕೇಳಬಹುದು ಅವರು. ಅದೇ ರೀತಿಯಲ್ಲಿ ನ್ಯಾಕ್ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂತದ್ದು ಯಾವಾಗ? ವೆರಿ ಇಂಪಾರ್ಟೆಂಟ್, ಕೀಪ್ ದ ಡೇಟ್ ಇನ್ ಯುವರ್ ಮೈಂಡ್. ಸೊ ನ್ಯಾಕ್ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂತದ್ದು 1994. ಸೊ ಈ ನ್ಯಾಕ್ ಏನ್ ಮಾಡುತ್ತೆ ಅಂತಂದ್ರೆ ಇಂಡಿಯಾದಲ್ಲಿರುವಂತ ಎಲ್ಲ ಯೂನಿವರ್ಸಿಟೀಸ್ಗಳಾಗಿರ್ಬಹುದು, ಅದೇ ರೀತಿಯಲ್ಲಿ ಗವರ್ಮೆಂಟ್ ಕಾಲೇಜ್ಗಳಾಗಿರ್ಬೋದು, ಪ್ರೈವೇಟ್ ಕಾಲೇಜ್ಗಳಾಗಿರ್ಬೋದು, ಡೀಮ್ಡ್ ಯೂನಿವರ್ಸಿಟಿಗಳಾಗಿರ್ಬೋದು, ಆಡೆಡ್ ಕಾಲೇಜ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಕಾಲೇಜ್ಗಳಿದ್ರು ಕೂಡ, ಯೂನಿವರ್ಸಿಟಿಗಳಿದ್ರು ಕೂಡ ಅವುಗಳ ಅಕ್ರಿಡೇಷನ್ ವರ್ಕ್ ಅನ್ನ ಮಾಡುತ್ತೆ. ಅಸೆಸ್ಮೆಂಟ್ ಮಾಡಿಬಿಟ್ಟು ಅವರು ಅಕ್ರಿಡೇಷನ್ ಅನ್ನ ಪ್ರೊವೈಡ್ ಮಾಡುವಂತರು. ಸೊ ಈ ರೀತಿಯಲ್ಲಿ ಇರುವಂತ ನ್ಯಾಕ್ ಇದರ ಹೆಡ್ ಆಫೀಸ್ ಇರುವಂತದ್ದು ಎಲ್ಲಿ ಅಂತ ಕೂಡ ಕ್ವಶನ್ ಅನ್ನ ಕೇಳ್ತಾರೆ. ಸೊ ದ ನ್ಯಾಕ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ವೆರಿ ಇಂಪಾರ್ಟೆಂಟ್. ಇದು ಲೊಕೇಟೆಡ್ ಆಗಿರುವಂತದ್ದು ಬ್ಯಾಂಗ್ಳೂರಲ್ಲಿ, ಆದರೆ ವರ್ಕ್ ಮಾಡುವಂಥದ್ದು ಆಲ್ ಇಂಡಿಯಾದ ಎಲ್ಲ ಭಾಗಗಳಲ್ಲೂ ಕೂಡ ಕೆಲಸ ಮಾಡುತ್ತೆ. ಅದರ ಹೆಡ್ ಆಫೀಸ್ ಇರುವಂತದ್ದು ಮಾತ್ರ ಬ್ಯಾಂಗ್ಳೂರಲ್ಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಅದೇ ರೀತಿಯಲ್ಲಿ ನ್ಯಾಕಿನ ಕರೆಂಟ್ ಡೈರೆಕ್ಟರ್ ಯಾರಿದ್ದಾರೆ ಇವಾಗ? ಕರೆಂಟ್ ಡೈರೆಕ್ಟರ್ ಆಫ್ ದಿ ನ್ಯಾಕ್ ಈಸ್ ಪ್ರೊಫೆಸರ್ ಗಣೇಶನ್ ಕನ್ನಿಬಿರನ್. ಸೊ ಈ ನೇಮ್ ಅನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು. ಸೊ ನ್ಯಾಕಿನ ಕರೆಂಟ್ ಡೈರೆಕ್ಟರ್ ಪ್ರೊಫೆಸರ್ ಗಣೇಶನ್ ಕನ್ನಿಬಿರನ್ ಅಂಡ್ ಪ್ರೊಫೆಸರ್ ಅನಿಲ್ ದತ್ತಾತ್ರೇಯ ಸಹಸ್ರಬುದ್ಧಿ is the current chairman of executive of NAC. ಸೊ ಇಲ್ಲಿ ಕ್ವಶನ್ಸ್ ನಿಮ್ಗೆ ಯಾವ ರೀತಿ ಕೊಡಬಹುದು ಅಂತಂದ್ರೆ ಕರೆಂಟ್ ಡೈರೆಕ್ಟರ್ ಆಫ್ ನ್ಯಾಕ್ ಅಂತ ಕೂಡ ಕೇಳಬಹುದು, ಅಥವಾ ಕರೆಂಟ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಅಥವಾ ಕರೆಂಟ್ ಚೇರ್ಮನ್ ಆಫ್ ಎಕ್ಸಿಕ್ಯೂಟಿವ್ ಆಫ್ ನ್ಯಾಕ್ ಅಂತ ಕೂಡ ಕೇಳಬಹುದು. ಎಕ್ಸಿಕ್ಯೂಟಿವ್ ಆಫ್ ನ್ಯಾಕ್ ಅಂತ ಕೇಳಿದ್ರೆ ಪ್ರೊಫೆಸರ್ ಅನಿಲ್ ದತ್ತಾತ್ರೇಯ ಸಹಸ್ರಬುದ್ಧಿ. ಇವರು 2023 ಮಾರ್ಚ್ 6ರಿಂದ ಕೆಲಸಕ್ಕೆ ಜಾಯಿನ್ ಆಗಿರುವಂತಹವರು. ಅದೇ ರೀತಿಯಲ್ಲಿ he is also the chairman of the NETF. ಸೊ ನಾವು NETF ಅಂತ ಹೇಳಿದ್ರೆ ಏನು? NETF ಇದರ ಫುಲ್ ಫಾರ್ಮ್ ಅನ್ನು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ನ್ಯಾಷನಲ್ ಎಜುಕೇಶನಲ್ ಟೆಕ್ನಾಲಜಿ ಫೋರಂ. ಕೀಪ್ ಇಟ್ ಇನ್ ಮೈಂಡ್, ನ್ಯಾಷನಲ್ ಎಜುಕೇಶನಲ್ ಟೆಕ್ನಾಲಜಿ ಫೋರಂ. ಸೊ NETF is an autonomous body that aims to facilitate the use of technology in education. ಸೊ ಈ NETF ಮೇಲೆ ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳಬಹುದು ಅಂತ ಹೇಳಿದ್ರೆ, ಸೊ ಇದು ಏನ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡುತ್ತೆ ಅಂತ ಕೇಳಬಹುದು. ಇದೊಂದು ಅಟೋನಮಸ್ ಬಾಡಿನೋ ಅಥವಾ ಗವರ್ಮೆಂಟ್ ಆರ್ಗನೈಸೇಷನ್ ಅಂತ ಕೂಡ ಕ್ವಶನ್ ಅನ್ನ ಕೇಳಬಹುದು. ಬಟ್ ಇಲ್ಲಿ NETF ಅವರು ದೇ ಆರ್ ಗೋಯಿಂಗ್ ಟು ಗಿವನ್ ದ ಫೆಸಿಲಿಟೇಟ್ ದ ಯೂಸ್ ಆಫ್ ಟೆಕ್ನಾಲಜಿ ಇನ್ ಎಜುಕೇಶನ್. ಸೊ ಎಜುಕೇಶನಲ್ ಟೆಕ್ನಾಲಜಿನ ಅವರು ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ AIU. ಸೊ ನಾವಿಲ್ಲಿ AIU ಫುಲ್ ಫಾರ್ಮ್ ಅನ್ನು ಕೂಡ ಕೇಳಬಹುದು. ಸೊ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. ಸೊ ಕೆಲವೊಬ್ರು ಇದನ್ನ ಆಲ್ ಇಂಡಿಯನ್ ಯೂನಿವರ್ಸಿಟಿ ಅಂತ ಕೂಡ ನೆನ್ಪಿಟ್ಕೊಳ್ತಾರೆ, ಬಟ್ ಅದು ತಪ್ಪು. ಆಲ್ ಇಂಡಿಯನ್ ಯೂನಿವರ್ಸಿಟಿ ಅಲ್ಲ, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. ಈ AIU ಮೇಲೆ ಕೂಡ ಕೆಸೆಟ್ ಅಲ್ಲಿ ಮ್ಯಾಕ್ಸಿಮಮ್ ಇಯರ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂತದ್ದು 1925. ಇದು ಕೂಡ ವೆರಿ ಇಂಪಾರ್ಟೆಂಟ್ ಡೇಟ್ಗಳು. ಅದೇ ರೀತಿಯಲ್ಲಿ ಇದು ನೋಡಿ, ಈ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯೂನಿವರ್ಸಿಟಿ ನ್ಯೂಸ್ ಈಸ್ ಅ ವೀಕ್ಲಿ ಜರ್ನಲ್ ಬಾಟ್ ಔಟ್ ಓನ್ಲಿ. ಯೂನಿವರ್ಸಿಟಿಯ ಜರ್ನಲ್ಗಳು ಪ್ರತಿ ವಾರ ಯಾವ್ದ್ರಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವಿಲ್ಲಿ AIU, ಆಲ್ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆನ್ MHRD. MHRD ಯ ಫುಲ್ ಫಾರ್ಮ್ ಏನು? ಮಿನಿಸ್ಟರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಇದನ್ನ ಫುಲ್ ಫಾರ್ಮ್ ಕೂಡ ಕೊಡಬಹುದು. ಹಾಗಾದ್ರೆ ಈ MHRD ಇವಾಗ ಹೊಸ ನೇಮ್ ಇಂದ ರಿನೇಮ್ಡ್ ಆಗಿರುವಂತದ್ದು, ವಿಚ್ ವಾಸ್ ರಿನೇಮ್ಡ್ ದ ಮಿನಿಸ್ಟರಿ ಆಫ್ ಎಜುಕೇಶನ್. ಕೇಳಬಹುದು ಕ್ವಶನ್ ಕೂಡ ಇದ್ರ ಮೇಲೆ ಕೂಡ. MHRD ವಿಲ್ ಬಿ ರಿನೇಮ್ಡ್ ಆಸ್ ಅಂತ ಕೂಡ ಕೇಳಬಹುದು. ದ ಮಿನಿಸ್ಟರಿ ಆಫ್ ಎಜುಕೇಶನ್ ಅಂತ ಹೇಳ್ಬಹುದು ನಾವು. ಹಾಗೆ ಕೆಸೆಟ್ ಅಲ್ಲಿ ಸಾಮಾನ್ಯವಾಗಿ ಕೇಳುವಂತ ಹೈಯರ್ ಎಜುಕೇಶನ್ ಮೇಲೆ ಕೇಳುವಂತ ಕ್ವಶನ್ ಅಂತಂದ್ರೆ ರೂಸಾ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಹಾಗಾದ್ರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದಿ ರೂಸಾ? ಸೊ ದಟ್ ಈಸ್ ರಾಷ್ಟ್ರೀಯ ಉಚ್ಚತಾ ಶಿಕ್ಷಾ ಅಭಿಯಾನ್ ಹೇಳುವಂತದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದರ ಮೋಟೋ ಬಂದ್ಬಿಟ್ಟು ಟು ಸ್ಟ್ರೆಂಥನ್ ದ ಕೋರ್ ಆಫ್ ಇಂಡಿಯಾಸ್ ಯೂನಿವರ್ಸಿಟೀಸ್ ಬೈ ಪರ್ಸ್ಯೂಯಿಂಗ್ ಎಕ್ಸಲೆನ್ಸ್. ಸೊ ರೂಸಾದ ಒಂದು ಮೋಟೋನು ಕೂಡ ನೆನಪಿಟ್ಕೊಳ್ಬೇಕು ನೀವು. ಅದೇ ರೀತಿಯಲ್ಲಿ NCRI. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ NCRI? ಸೊ ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಬರುತ್ತೆ. ಇದರಲ್ಲೂ ಕೂಡ ನಿಮಗೆ ಫುಲ್ ಫಾರ್ಮ್ ಕೇಳಬಹುದು. ಹೆಡ್ ಕ್ವಾರ್ಟರ್ ಆಫ್ ದಿ NCRI ಈಸ್
ಹೈದರಾಬಾದ್. NCRI ನ ಹೆಡ್ ಕ್ವಾರ್ಟರ್ ಇರುವಂತದ್ದು ಹೈದರಾಬಾದ್. ಸೊ ನೆಕ್ಸ್ಟ್ ಒನ್ ಈಸ್ ಇಗ್ನೋ. ನಾವು ಇಗ್ನೋ ಅಂತ ಹೇಳಿ ನೋಡಬಹುದು. IGNOU ಫುಲ್ ಫಾರ್ಮ್ ಆಫ್ ದಿ ಇಗ್ನೋ ಕೇಳ್ತಾರೆ. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂತ ಡೇಟ್ 1985. ವೆರಿ ಇಂಪಾರ್ಟೆಂಟ್ ಇವೆಲ್ಲ ಕಾನ್ಸೆಪ್ಟ್ಗಳು ಕೂಡ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ AISHE. ಇದರ ಫುಲ್ ಫಾರ್ಮ್ ಕೇಳ್ತಾರೆ. ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಶನ್. ಕೀಪ್ ಇಟ್ ಇನ್ ಮೈಂಡ್. ಅಂಡ್ ಮೂಕ್. ಸೊ ಮೂಕ್ ಮೇಲೆ ನಂಬರ್ ಆಫ್ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ನೀವು ಮೂಕ್ ನ ಮೇಲೆ ಸರಿಯಾದ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಸ್ಟಡಿ ಮಾಡಿ, ಮ್ಯಾಕ್ಸಿಮಮ್ ಸ್ಟಡಿ ಮಾಡ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೆಸೆಟ್ ಗಳಲ್ಲಿ ಕೇಳ್ತಾರೆ. ಸೊ ಹಾಗಾದ್ರೆ ಮೂಕಿನ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಇಟ್ ಈಸ್ ಸ್ಟಾರ್ಟೆಡ್ ಇನ್ 2008. ವೆರಿ ಇಂಪಾರ್ಟೆಂಟ್. ಇದು ಫುಲ್ ಫಾರ್ಮ್ ಕೇಳಬಹುದು ಮತ್ತು ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಕೂಡ ಕೇಳಬಹುದು. ವಾಟ್ ಈಸ್ ದ ಮೋಟೋ ಆಫ್ ಮೂಕ್ ಅಂತ ಹೇಳ್ತಾರೆ. ಸೊ ಇದು ಕೇಳಿದ್ರೆ ಇದರ ಮೋಟೋ ಬಂದ್ಬಿಟ್ಟು ಫ್ರೀ ಎಜುಕೇಶನ್ ಫಾರ್ ಆಲ್. ಅಂಡ್ AICTE ಇದರ ಫುಲ್ ಫಾರ್ಮ್ ನೋಡ್ಬೇಕು ಅಂತ ಹೇಳಿದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ AICTE ಸ್ಟಾರ್ಟೆಡ್ ಆಗಿರುವಂತದ್ದು 1945 ಅಲ್ಲಿ ಇದು ಸ್ಟಾರ್ಟ್ ಆಗಿದೆ. ಅದೇ ರೀತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಹೈಯರ್ ಎಜುಕೇಶನ್ ಅಲ್ಲಿ ಸ್ವಯಂ ಅಂತ ಬರುತ್ತೆ. ಸೊ ಸ್ವಯಂನ ಫುಲ್ ಫಾರ್ಮ್ ನಾವು ನೋಡ್ಬೇಕಂತ ಹೇಳಿದ್ರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತ ಬರುತ್ತೆ. ಇದರ ಫುಲ್ ಫಾರ್ಮ್ ಕೂಡ ಕೇಳಬಹುದು ಅಥವಾ ಇದು ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇಟ್ ಈಸ್ ಸ್ಟಾರ್ಟೆಡ್ ಆನ್ 9th July 2017. ಸೊ ವೆರಿ ಇಂಪಾರ್ಟೆಂಟ್ ಇದು. ಹಾಗಾದ್ರೆ ಸ್ವಯಂನ ಟ್ಯಾಗ್ ಲೈನ್ ಏನ್ ಹೇಳುತ್ತೆ? ಸ್ವಯಂನ ಟ್ಯಾಗ್ ಲೈನ್ ಶಿಕ್ಷಿತ್ ಭಾರತ್ ಉನ್ನತ್ ಭಾರತ್ ಹೇಳುವಂತ ಟ್ಯಾಗ್ ಲೈನ್ ಇದು ಹೊಂದ್ಕೊಂಡಿದೆ. ಸೊ ಈ ಟ್ಯಾಗ್ ಲೈನ್ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸ್ವಯಂನ ಲಾಂಚ್ ಮಾಡುವಂತವ್ರು ಯಾರಾಗಿ? So it is launched by Pranab Mukherjee, Honorable President of India. So it can facilitate 2000 courses. ಸಾಮಾನ್ಯವಾಗಿ ನಾವು ನೋಡ್ಬೇಕಂತಂದ್ರೆ ಆನ್ಲೈನ್ ಕೋರ್ಸಸ್ ಅನ್ನ ಸೊ ಪ್ರತಿಯೊಬ್ಬರಿಗೂ ಕೂಡ ನಾವು ಸ್ವಯಂ ಅಲ್ಲಿ ನೋಡ್ಬೇಕಂತಂದ್ರೆ 2000 ಕೋರ್ಸಸ್ ಅನ್ನ ಇದು ಪ್ರೊವೈಡ್ ಮಾಡ್ತಾ ಇದೆ. ಸ್ನೇಹಿತರೆ, ಅದೇ ರೀತಿಯಲ್ಲಿ ಸಮ್ ಕ್ವಶನ್ಸ್ ಆನ್ ರಿಪೋರ್ಟ್. ಹೈಯರ್ ಎಜುಕೇಶನ್ ಕೇಳುವಂತ ರಿಪೋರ್ಟ್ ಮೇಲೆ ಕೇಳುವಂತ ಕ್ವಶನ್ಸ್ ಗಳನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ the provisions for better and expanded programs for the education of minorities has been given priority in ಅಂತ ಕೇಳಿದ್ದಾರೆ. ಸೊ ಮೈನಾರಿಟಿಗಳ ಮೇಲೆ ಎಜುಕೇಶನ್ ಆಫ್ ಮೈನಾರಿಟೀಸ್ ಗಳ ಮೇಲೆ ಬರುವಂತ ಕ್ವಶನ್ಸ್ ಅಂತದ್ರಲ್ಲಿ ರಾಮಮೂರ್ತಿ ರಿಪೋರ್ಟ್. ಈ ರಿಪೋರ್ಟ್ ಅನ್ನು ನೀವು ನೆನ್ಪಿಟ್ಕೊಳ್ಬೇಕು. ಮೈನಾರಿಟಿ ಅಂತ ಬಂದಿದೆ ಅಂತ ಹೇಳಿದ್ರೆ ಅದು ರಾಮಮೂರ್ತಿ ರಿಪೋರ್ಟ್ ಅನ್ನು ನೀವು ನೆನ್ಪಿಟ್ಕೊಳ್ಳಿಕ್ಕಿಲ್ಲ. ಅದೇ ರೀತಿಯಲ್ಲಿ ಕೊಠಾರಿ ಕಮಿಷನ್ ಮೇಲೆ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾರೆ. The commission was titled as Education and National Development Report. ಇದು ಯಾವ ರಿಪೋರ್ಟ್ ಅಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಕೊಠಾರಿ ಕಮಿಷನ್. ಕೊಠಾರಿ ಕಮಿಷನ್ ಗಳ ಮೇಲೆ ನಾವು ಅದರ ಎಸ್ಟಾಬ್ಲಿಷ್ಮೆಂಟ್ ಡೇಟ್ ಅನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ಕೊಠಾರಿ ಕಮಿಷನ್ ಬಂದಿರುವಂತದ್ದು 1964 to 1966. ಇದನ್ನ ನಿಮ್ಗೆ ಮ್ಯಾಚ್ ದ ಫಾಲೋವಿಂಗ್ ಕೂಡ ಕೇಳಬಹುದು ಅವರು. ಹಾಗೆ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್, ಸೊ ಆಲ್ಸೋ ನೌನ್ ಆಸ್ ರಾಧಾಕೃಷ್ಣನ್ ಕಮಿಷನ್. ನೋಡಿ, ರಾಧಾಕೃಷ್ಣನ್ ಕಮಿಷನ್ಗೆ ನಾವು ಇನ್ನೊಂದು ಹೆಸರು ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಂತ ಕೂಡ ಹೇಳ್ತೇವೆ. ಸೊ ಇಟ್ ರೆಕಮೆಂಡೆಡ್ ಸೆಟ್ಟಿಂಗ್ ಅಪ್ ಆಫ್ ಯೂನಿವರ್ಸಿಟೀಸ್. ಸೊ ರಾಧಾಕೃಷ್ಣನ್ ಕಮಿಷನ್ ಡೇಟ್ ನೀವು ನೆನ್ಪಿಟ್ಕೊಳ್ಬೇಕಾಗಬೇಕಂದ್ರೆ 1948 to 1949. ಸೊ ಇದನ್ನ ಕೂಡ ಮ್ಯಾಚ್ ದ ಫಾಲೋವಿಂಗ್ ಅವರು ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ AIU. ಸೊ ಅವಾಗಲೇ ನಾವು ನೋಡಿದ ಹಾಗೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತ ಬರುತ್ತೆ. ಸೊ ಇಟ್ ಹ್ಯಾವಿಂಗ್ ಸಚ್ ಆನ್ ಆರ್ಗನೈಸೇಷನ್ ಇನ್ ಇಂಡಿಯಾ ವಾಸ್ ರೆಕಮೆಂಡೆಡ್ ಬೈ ದಿ ಅಂತ ಕೇಳಿದ್ದಾರೆ. ಸೊ AIU ಬರುವಂತದ್ದು ಸ್ಯಾಡ್ಲರ್ ಕಮಿಷನ್ ಅಲ್ಲಿ ಬರುತ್ತೆ. ಕೀಪ್ ಇಟ್ ಇನ್ ಮೈಂಡ್. ಸ್ಯಾಡ್ಲರ್ ಕಮಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಇರುವಂತಲ್ಲಿ ರಾಮಮೂರ್ತಿ ರಿಪೋರ್ಟ್, ಕೊಠಾರಿ ಕಮಿಷನ್ಸ್, ರಾಧಾಕೃಷ್ಣನ್ ಕಮಿಷನ್ಸ್, ಸ್ಯಾಡ್ಲರ್ ಕಮಿಷನ್ಸ್ ಇವಿಷ್ಟುಗಳ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಹೈಯರ್ ಎಜುಕೇಶನ್ ಮೇಲೆ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಅದೇ ರೀತಿ ಕಾನ್ಸೆಪ್ಟ್ಗಳು, ಇವುಗಳ ಮೇಲೆ ನೀವು ತುಂಬಾ ಸ್ಟಡಿ ಮಾಡಿಟ್ಕೊಂಡಿದ್ರೆ ಹೈಯರ್ ಎಜುಕೇಶನ್ ಮೇಲೆ ಕೇಳುವಂತ 4 ಕ್ವಶನ್ಸ್ಗೆ ನೀವು ಸರಿಯಾದ ಉತ್ತರವನ್ನ ನೀವು ಅಲ್ಲಿ ಮಾಡ್ಕೊಂಡಿದ್ರೆ ನಿಮ್ಗೆ 8 ಮಾರ್ಕ್ಸ್ ಗಳು ಸಿಗುವಂತದ್ದು. ಯಾಕಂದ್ರೆ ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್ ಆಗಿರೋದ್ರಿಂದ. ಸೊ ಇಷ್ಟ ಸ್ನೇಹಿತರೆ, ಮುಂದೆ ಕೂಡ ನಾವು ಬೇರೆ ಬೇರೆ ರೀತಿಯಾದಂತ ಕಾನ್ಸೆಪ್ಟ್ ಮತ್ತು ಟಾಪಿಕ್ ಗಳ ಮೇಲೆ ನಿಮಗೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುವ ಹಾಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರಿಂದ
ಇದೆಲ್ಲ ವಿಡಿಯೋಸ್ಗಳು ನಿಮಗೆ ಆದಷ್ಟು ಬೇಗ ಸಿಗಬೇಕು, ನೋಟಿಫಿಕೇಶನ್ಸ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀವು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಶನ್ಗೆ ಕ್ಲಿಕ್ ಮಾಡಿ. ಸೊ ಎಲ್ಲರಿಗೂ ಕೂಡ ಈ ಬಾರಿ KCET ಎಕ್ಸಾಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.